ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ರೆಸಿಪಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಒಂದು ಒಳ್ಳೆ ರೆಸಿಪಿಯೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ. ಹುಳಿ ಹುಳಿಯಾಗಿರೋ ಮಾವಿನ ಹಣ್ಣು ಹಾಗೂ ಚಿಕ್ಕ ಚಿಕ್ಕ ಈರುಳ್ಳಿ ಅನ್ನು ಉಪಯೋಗಿಸಿಕೊಂಡು ಒಂದು ಒಳ್ಳೆ ಮೀನು ಸಾಂಬಾರು ಮಾಡ್ತಾ ಇದ್ದೀನಿ. ನೀವು ಒಮ್ಮೆ ಈ ರೀತಿ ಟ್ರೈ ಮಾಡಿ. ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ. ಬಹಳ ರುಚಿಕರವಾದ ಈ ಖಾದ್ಯವನ್ನು ನೀವು ತಯಾರಿಸೋದು ಕೂಡ ತುಂಬಾ ಸುಲಭ. ಇಲ್ಲಿದೆ ರೆಸಿಪಿ, ಬನ್ನಿ ಹೇಗೆ ಮಾಡೋದು ಅಂತ ತಿಳಿಯೋಣ. ಮೀನು ಸಾಂಬಾರ್, ಸಿಗಡಿ, ಗೀ ರೋಸ್ಟ್, ಮೀನಿನ ಫ್ರೈ ಈ ರೀತಿ ನಾನಾ ರೀತಿಯ ಖಾದ್ಯಗಳನ್ನು ನೀವು ತಿಂದಿರಬಹುದು. ಆದರೆ ಈ ಶೈಲಿಯು ಒಮ್ಮೆ ಟ್ರೈ ಮಾಡಿ. ಬಹಳ ಅಂದರೆ ಬಹಳ ರುಚಿಯಾಗಿರುತ್ತೆ. ಹೆಚ್ಚಿನ ಮಸಾಲಾ ಸಾಮಗ್ರಿಗಳು ಅಗತ್ಯವಿಲ್ಲದೆ ಅತಿ ಕಡಿಮೆ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿಕೊಂಡು ಮಾಡೋ ಒಂದು ಅದ್ಭುತವಾದ ಮೀನು ಸಾಂಬಾರು ಇವತ್ತು ಮಾಡೋದು ತೋರಿಸ್ತಾ ಇದ್ದೀನಿ. ಇದು ರೆಡ್ ಸ್ನ್ಯಾಪರ್ ಫಿಶ್ ಅಂತ ಕರಿತೀವಿ. ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ. ಇದು ಬಹಳ ಹೊತ್ತು ಬಯಸೋದು ಕೂಡ ಏನೂ ಬೇಡ. ಜಸ್ಟ್ ಒಂದು ಕುದಿ ಬಂದಾಗ ಒಂದು 5 ಮಿನಿಟ್ಸ್ ಹಾಕಿ ನಾವು ಬೇಯಿಸ್ಕೊಂಡ್ರೆ ತುಂಬ ಚೆನ್ನಾಗಾಗುತ್ತೆ. ಈಗ ಮಾಡುವ ವಿಧಾನ ತಿಳ್ಕೊಂಬರೋಣ ಬನ್ನಿ. ಮಾಡ್ತಾ ಅದಕ್ಕೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್ ಹಾಗೆ ತಿಳಿಯೋಣ. ಇಲ್ಲಿ ಚಿಕ್ಕ ಚಿಕ್ಕ ಈರುಳ್ಳಿ ಒಂದು 1/4 kg ಈರುಳ್ಳಿ ತೊಗೊಂಡಿದ್ದೀನಿ. ಅದನ್ನು ಅರ್ಧ ಭಾಗ ಮಾಡಿಕೊಂಡು ಒಂದು ಅರ್ಧ ಭಾಗ ನಾನು ರುಬ್ಕೊಳ್ತಾ ಇದ್ದೀನಿ. ಅದ್ರ ಜೊತೆಗೆ ಶುಂಠಿ, ಬೆಳ್ಳುಳ್ಳಿ ಹಾಗೂ ಜೀರಿಗೆ, ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ, ಶುಂಠಿ, ಬೆಳ್ಳುಳ್ಳಿ, ಒಂದು ಹಿಡಿಯಷ್ಟು ಬೆಳ್ಳುಳ್ಳಿ, ಹಾಗೆ 2 ಟೊಮಟೊ, ಈ ಥರ ಟೊಮಟೊ ಪ್ಯೂರಿ ಮಾಡ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ನಾವು ಹುಣಸೆಹಣ್ಣು ಸೇರಿಸೋದ್ರಿಂದ ಟೊಮೊಟೊ ತುಂಬ ಕಡಿಮೆ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಇದನ್ನು ಕೂಡ ರುಬ್ಕೊಂಡು ಬರೋಣ. ಈ ರೀತಿ ಟೊಮೆಟೊ ಪ್ಯೂರಿ ಮಾಡಿ ಪಕ್ಕದಲ್ಲಿ ಇಟ್ಕೊಳ್ತಾ ಇದ್ದೀನಿ. ಹಾಗೆ ಹುಣಸೆ ಹಣ್ಣಿನ ರಸ 10 ನಿಮಿಷಕ್ಕೆ ಮುಂಚೆ ನಾನು ಬಿಸಿ ನೀರೆಲ್ಲ ಹಾಕಿ ನೆನೆಸಿಟ್ಟಿದ್ದೆ. ಇವಾಗ ತುಂಬ ಚೆನ್ನಾಗಿ ನೆಂದಿದೆ. ಇದನ್ನು ರಸ ತೆಗೆದು ಪಕ್ಕದಲ್ಲಿ ಇಟ್ಕೊಳ್ತಾ ಇದ್ದೀನಿ. ಇದು ತುಂಬ ಇಂಪಾರ್ಟೆಂಟ್. ಹಾಗೆ ಒಂದು ಮಾವಿನಕಾಯಿನ ಕಟ್ ಮಾಡಿಕೊಂಡು ಕೂಡ ಪಕ್ಕದಲ್ಲಿ ಇಟ್ಕೊಳ್ತಾ ಇದ್ದೀನಿ. ಆ ವಿಡಿಯೋ ಸ್ಕಿಪ್ ಆಗಿದೆ. ಅದು ಕೂಡ ತುಂಬ ಇಂಪಾರ್ಟೆಂಟ್ ಪ್ರೊಸೀಜರ್. ಅದು ಹಾಕೋದ್ರಿಂದ ಮೀನು ಸಾಂಬಾರು ತುಂಬ ಅಂದರೆ ತುಂಬ ರುಚಿ ಕೊಡುತ್ತೆ. ಇವಾಗ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಸ್ವಲ್ಪ ಜಾಸ್ತಿನೇ ಇರಲಿ. ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಮೆಂತ್ಯಕಾಳು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಅರ್ಧ ಭಾಗದಷ್ಟು ನಾನು ಎತ್ತಿಟ್ಟಿದ್ದಲ್ವ ಈರುಳ್ಳಿ, ಅದನ್ನು ಜಜ್ಜಿ ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ಮಾಡೋದ್ರಿಂದ ಸಾಂಬಾರು ತುಂಬಾ ಚೆನ್ನಾಗಿರುತ್ತೆ. ಇವಾಗ ಸ್ವಲ್ಪ ಕರಿಬೇವಿನ ಸೊಪ್ಪು ನೀಟಾಗಿ ತೊಳೆದು ಅದನ್ನು ಸಹ ಹಾಕ್ಕೊಳ್ತಾ ಇದ್ದೀನಿ. ಇದೆಲ್ಲ ಸ್ವಲ್ಪ ಮೆತ್ತಗೆ ಆಗೋವರೆಗೂ ಫ್ರೈ ಮಾಡ್ಕೋಬೇಕಾಗತ್ತೆ. ಈರುಳ್ಳಿ ಸ್ವಲ್ಪ ಮೆತ್ತಗೆ ಆದ ನಂತರ ನಾವು ರುಬ್ಬಿಟ್ಕೊಂಡಂತಹ ಶುಂಠಿ, ಬೆಳ್ಳುಳ್ಳಿ ಹಾಗೂ ಈರುಳ್ಳಿ ಪೇಸ್ಟನ್ನು ಸಹ ಇವಾಗ ಹಾಕ್ಕೊಂಡು ಅದು ಕೂಡ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು. ಎಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು ಅಂದರೆ ಎಣ್ಣೆ ಅಂಶ ಎಲ್ಲ ಮೇಲೆ ಬರುತ್ತೆ, ಅಲ್ಲಿವರೆಗೂ ನಾವು ಫ್ರೈ ಮಾಡ್ಕೋಬೇಕು. ಇದೆಲ್ಲ ಹಾಕಿದ ತಕ್ಷಣ ಒಂದು ಒಳ್ಳೆ ಪರಿಮಳ ಬರುತ್ತೆ. ಅದಂತೂ ಸಖತ್ತಾಗಿರುತ್ತೆ. ಅಕ್ಕಪಕ್ಕದವರೆಲ್ಲ ಹುಡ್ಕೊಂಡು ಬರ್ತಾರೆ, ಗಮ್ ಅಂತ ಅದು ಏನು ಮಾಡ್ತಾಯಿದ್ದೀರಾ ಅಂತ. ಅಷ್ಟು ಚೆನ್ನಾಗಿರುತ್ತೆ ಈ ಪರಿಮಳ. ಇವಾಗ ಎಲ್ಲ ನೋಡಿ ಈ ರೀತಿ ಫ್ರೈ ಆದಮೇಲೆ ಎಣ್ಣೆ ಅಂಶ ಎಲ್ಲ ಬಿಟ್ಕೊಳ್ತಾ ಇದೆ ನೋಡಿ. ಈಗ ಎಣ್ಣೆ ಎಲ್ಲ ಮೇಲೆ ಬರ್ತಾ ಇದೆ. ಇವಾಗ ನಾವು ಮೊದಲೇ ರುಬ್ಬಿಟ್ಕೊಂಡಂತಹ ಟೊಮೊಟೊ ಪ್ಯೂರಿ ಹಾಗೂ ಅರಿಶಿನ ಪುಡಿ, ಮಸಾಲ ಪುಡಿ ಹಾಕ್ಕೋಬೇಕು. ಇದು ಯಾವುದೇ ಅಂಗಡಿಯಿಂದ ತಂದಿರೋ ಮಸಾಲ ಪುಡಿ ಅಲ್ಲ, ಮನೆಯಲ್ಲಿ ಪ್ಯೂರಾಗಿ ಮಾಡಿರೋದು. ತುಂಬ ಚೆನ್ನಾಗಿರುತ್ತೆ. ಇದು ಹಾಕೋದ್ರಿಂದ ಯಾವುದೇ ಗರಂ ಮಸಾಲ ಆಗಲಿ ಧನಿಯಾ ಪುಡಿಯ ಅಗತ್ಯ ಇರೋದಿಲ್ಲ ಹಾಕೋದಕ್ಕೆ. ಯಾಕಂದರೆ ಇದರಲ್ಲಿ ಮೊದಲೇ ಎಲ್ಲ ಆ್ಯಡ್ ಆಗಿರುತ್ತೆ. ನೀವು ಬೇಕಾದರೆ ಖಾರದ ಪುಡಿ ಹಾಗೂ ಧನಿಯಾ ಪುಡಿ ಹಾಕೋಬಹುದು. ಕೊನೆಯಲ್ಲಿ ಗರಂ ಮಸಾಲ ಕೂಡ ಹಾಕೋಬಹುದು. ಯಾಕಂದರೆ ಇದರಲ್ಲಿ ಎಲ್ಲ ಆ್ಯಡ್ ಆಗಿರೋದ್ರಿಂದ ನಾನು ಮತ್ತೆ ಸಪ್ರೇಟಾಗಿ ಯಾವುದೂ ಸೇರಿಸ್ತಾ ಇಲ್ಲ ಇದರಲ್ಲಿ. ಇವಾಗ ಇದು ಕೂಡ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು. ಇದು ಸೇಮ್ ಪ್ರೊಸೀಜರ್. ಎಣ್ಣೆ ಅಂಶ ಎಲ್ಲ ಮೇಲೆ ಬರೋವರೆಗೂ ಲಿಡ್ ಕ್ಲೋಸ್ ಮಾಡಿ ಒಂದು 5 ನಿಮಿಷ ಬೇಯಿಸ್ಕೊಳ್ಳೋಣ. ನೋಡಿ ಈ ರೀತಿ ಎಣ್ಣೆ ಅಂಶ ಎಲ್ಲ ಮೇಲೆ ಬರುತ್ತೆ. ಈಗ ಮತ್ತೊಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ. ತಳ ಅಂಟೋ ಚಾನ್ಸಸ್ ಇರುತ್ತೆ. ಸೊ ಇವಾಗ ಎಣ್ಣೆ ಅಂಶ ಎಲ್ಲ ಬಿಟ್ಕೊಂಡಿದೆ ಅಲ್ವಾ. ಈ ಸಮಯದಲ್ಲಿ ಮತ್ತೊಮ್ಮೆ ಮಿಕ್ಸ್ ಮಾಡಿಕೊಂಡು ಹುಣಸೆ ಹಣ್ಣಿನ ರಸ ಹಾಕಿ ನೀರು ಎಷ್ಟು ಬೇಕೋ ಅಷ್ಟು ಹಾಕಿ ಉಪ್ಪು ಖಾರ ಆಗಿದೆಯೇನೋ ಈ ಸಮಯದಲ್ಲೇ ನಾವು ತಿಳ್ಕೊಬೇಕಾಗುತ್ತೆ. ಇವಾಗ ಹುಣಸೆ ಹಣ್ಣಿನ ರಸ ಎಲ್ಲ ಈ ರೀತಿ ನೀಟಾಗಿ ಹಿಂಡ್ಕೊಳ್ತಾ ಇದ್ದೀನಿ.
ಈ ಸಾರಿನ ಸ್ಪೆಷಾಲಿಟಿ ಏನು ಅಂದರೆ ಚಿಕ್ಕ ಚಿಕ್ಕ ಈರುಳ್ಳಿ ಹಾಗೂ ಮಾವಿನಕಾಯಿ, ಅದೇ ಇದರ ಸ್ಪೆಷಾಲಿಟಿ ಹಾಗೂ ಇದರ ರುಚಿ ಹೆಚ್ಚಿಸೋದು ಕೂಡ ಇವೆರಡೇ. ಅಷ್ಟೊಂದು ಚೆನ್ನಾಗಿರುತ್ತೆ. ನೀವು ಸಾಧ್ಯವಾದರೆ ಚಿಕ್ಕ ಚಿಕ್ಕ ಈರುಳ್ಳಿ ತಗೊಂಡು ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳೋಣ. ಅಂದರೆ ತುಂಬ ಹಾಕ್ಕೊಳ್ಳೋದು ಬೇಡ. ನಾವು ಮೀನು ಹಾಕಿದ ಮೇಲೆ ನೀರು ಮತ್ತಷ್ಟು ಜಾಸ್ತಿ ಆಗುತ್ತೆ. ಸೊ ಅದು ತುಂಬ ಹಾಕ್ಕೊಳ್ಳೋದು ಬೇಡ. ಜಸ್ಟ್ ಗೊಜ್ಜು ಮುಳುಗೋ ಅಷ್ಟು ನೀರು ಹಾಕ್ಕೊಳ್ಳೋಣ ಅಷ್ಟೇ. ಯಾಕಂದರೆ ಮೀನು ಹಾಕಿದ ಮೇಲೆ ನೀರು ಮತ್ತಷ್ಟು ಹೆಚ್ಚು ಆಗುತ್ತೆ. ಸೊ ಹಾಗಾಗಿ ನೀರು ನೋಡ್ಕೊಂಡು ಹಾಕೋಣ, ತುಂಬ ಹಾಕ್ಕೊಳ್ಳೋದು ಬೇಡ. ಈಗ ಇದನ್ನು ಲಿಡ್ ಕ್ಲೋಸ್ ಮಾಡಿ ಚೆನ್ನಾಗಿ ಕುದಿಸ್ಕೋಬೇಕಾಗತ್ತೆ. ಎಣ್ಣೆ ಅಂಶ ಎಲ್ಲ ಮೇಲೆ ಬರೋವರೆಗೂ ಚೆನ್ನಾಗಿ ಕುದಿಸ್ಕೊಳ್ಳೋಣ. ಇವಾಗ ಚೆನ್ನಾಗಿ ಕುದೀತಾ ಇದೆ, ಒಳ್ಳೆ ಪರಿಮಳ ಬರ್ತದೆ. ಈ ಸಮಯದಲ್ಲಿ ಮೆಣಸಿನ್ಕಾಯಿ ನಾನು ಯಾವುದೇ ರೀತಿಯಾಗಿ ನಾನು ಕಟ್ ಮಾಡಿಲ್ಲ, ಹಾಗಾಗಿ ನಾನು ಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಈ ರೀತಿ ಕಟ್ ಮಾಡ್ಕೊಂಡಂತಹ ಮಾವಿನಕಾಯಿ, ಇದು ತುಂಬ ಇಂಪಾರ್ಟೆಂಟ್. ಮಧ್ಯದಲ್ಲಿ ತಿಂತಾ ಇರಬೇಕಾದ್ರೆ ಈ ಮಾವಿನಕಾಯಿ ಹಾಗೂ ಮೆಣಸಿನ್ಕಾಯಿ, ಚಿಕ್ಕ ಚಿಕ್ಕ ಈರುಳ್ಳಿ ಸಿಗ್ತಾ ಇದ್ದರೆ ಆ ಮಜಾನೇ ಬೇರೆ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಇವಾಗ ಮೀನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಈ ಸಮಯದಲ್ಲೇ ನಾವು ಎಲ್ಲ ಹಾಕ್ಕೋಬೇಕಾಗತ್ತೆ. ಮೀನು, ಮಾವಿನಕಾಯಿ, ಮೆಣಸಿನ್ಕಾಯಿ ಈ ಮೂರನ್ನು ಹಾಕಿ ಜಸ್ಟ್ 5 ಮಿನಿಟ್ಸ್ ಅಷ್ಟೇ. ಲಿಡ್ ಕ್ಲೋಸ್ ಮಾಡಿ 5 ಮಿನಿಟ್ಸ್, ಅದಕ್ಕಿಂತ ಹೆಚ್ಚಾಗಿ ಬೇಕಾಗಿಲ್ಲ. ಯಾಕಂದರೆ ಇದು ರೆಡ್ ಸ್ನ್ಯಾಪರ್ ಫಿಶ್ ಆಗಿರೋದ್ರಿಂದ ಬೇಗ ಬೇಯುತ್ತೆ. ಸೊ ತುಂಬ ಬೇಯಿಸೋ ಅಗತ್ಯ ಇಲ್ಲ. ಜಸ್ಟ್ 5 ಮಿನಿಟ್ಸ್ ಅಂದರೆ 5 ಮಿನಿಟ್ಸ್. ಲಿಡ್ ಕ್ಲೋಸ್ ಮಾಡಿ 5 ಮಿನಿಟ್ಸ್ ಬೇಯಿಸ್ಕೊಳ್ಳೋಣ. ನೋಡಿ, ಮೀನು ಹಾಕಿದ ತಕ್ಷಣ ಇವಾಗಲೇ ಸೆಟ್ ಮಾಡ್ಕೊಂಬಿಡೋಣ. ಆಮೇಲೆ ಕುದೀತಾ ಇರಬೇಕಾದ್ರೆ ನಾವು ಈ ರೀತಿ ಕೈ ಇಡೋದೆಲ್ಲ ಚೆನ್ನಾಗಿರೋದಿಲ್ಲ, ಮೀನೆಲ್ಲ ಹೊಡೆದೋಗುತ್ತೆ. ಈಗ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಗಾರ್ನಿಷ್ಗೆ ಹಾಕಿ ಲಿಡ್ ಕ್ಲೋಸ್ ಮಾಡಿ 5 ನಿಮಿಷ ಬೇಯಿಸ್ಕೊಂಡು ಬರೋಣ. ರೆಡಿ ಆಯಿತು. 5 ನಿಮಿಷ ಬೇಯಿಸ್ಕೊಂಡಿದ್ದೀನಿ. ಗಮ್ ಅಂತ ಇದೆ, ತುಂಬ ಚೆನ್ನಾಗಿರುತ್ತೆ. ನೀವು ಈ ರೀತಿ ಟ್ರೈ ಮಾಡಿ. ಮಾವಿನಕಾಯಿ, ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಮಧ್ಯೆ ತಿನ್ನಬೇಕಾದ್ರೆ ಸಿಗೋದ್ರಿಂದ ಅದು ಮಜಾನೇ ಬೇರೆ, ತುಂಬ ಚೆನ್ನಾಗಿರುತ್ತೆ. ಹಾಗೆ ಇದು ರೆಡ್ ಸ್ನ್ಯಾಪರ್ ಫಿಶ್ ಅಂತೀವಿ ಇದನ್ನು. ಇದು ತುಂಬ ರುಚಿ. ತುಂಬ ಬೇಯಿಸ್ಕೊಂಡ್ರೆ ತುಂಬ ಸಾಫ್ಟಾಗಿರುತ್ತಲ್ವ. ಸೊ ಹಾಗಾಗಿ ನಾವು ಜಸ್ಟ್ 5 ಮಿನಿಟ್ಸ್ ಬೇಯಿಸ್ಕೊಂಡ್ರೆ ಅಷ್ಟೇ ಸಾಕು. ತುಂಬ ಚೆನ್ನಾಗಿರುತ್ತೆ, ತುಂಬ ರುಚಿಯಾಗಿ ಕೂಡ ಇರುತ್ತೆ. ಸಾಂಬಾರಿಗಂತೂ ಈ ಮೀನು ಸಖತ್ ಟೇಸ್ಟಿಯಾಗಿರುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಮೂಲಕ ತಿಳಿಸಿ. ಇದು ಆಂಧ್ರ ಪ್ರದೇಶದಲ್ಲಿ ತುಂಬ ಫೇಮಸ್. ಮಾವಿನಕಾಯಿ ಹಾಕಿ ಚಾಪಲ ಪುలుసు ಮಾಡ್ತಾರೆ, ಸಖತ್ ಫೇಮಸ್. ನೆಲ್ಲೂರು ಚಾಪಲ ಪುలుసు ಅಂತ ನೀವು ಕೇಳೇ ಇರ್ತೀರ. ಸೊ ಆ ಕಡೆ ಹೋದಾಗ ಈ ರೀತಿ ಮಾಡ್ತಾರೆ. ಸೇಮ್ ಅದೇ ಟೇಸ್ಟ್, ಅದೇ ಥರನೇ ಇರುತ್ತೆ. ಇದು ತುಂಬ ಚೆನ್ನಾಗಿರುತ್ತೆ. ನೀವು ಒಮ್ಮೆ ಮನೇಲಿ ಟ್ರೈ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಈ ರೆಸಿಪಿ ನಿಮಗೆ ಖಂಡಿತ ಇಷ್ಟ ಆಗುತ್ತೆ. ಇದನ್ನು ಇಷ್ಟಪಡದೇ ಇರೋರಂತೂ ಇರೋದೇ ಇಲ್ಲ, ಅಷ್ಟು ರುಚಿಯಾಗಿರುತ್ತೆ, ಅಷ್ಟೊಂದು ಚೆನ್ನಾಗಿರುತ್ತೆ. ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೂ ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.